ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೇನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಂತೂ ಮಸ್ತ್ ಹಬ್ಬ ಮಾಡ್ತೀವಿ ನೋಡ್ರಿ. ಆದ್ರೆ ಗೌರಿ ಹಬ್ಬ ನಮ್ಮ ಸೈಡ್ ಪದ್ಧತಿ ಇಲ್ಲ, ಗಣೇಶನ ಹಬ್ಬ ಮಾಡ್ತೀವಿ ಮಸ್ತಾಗಿ. ನನ್ನ ಹಸ್ಬೆಂಡ್ ಮನ್ಯಾಗೂ ಗಣೇಶನ ಹಬ್ಬ ಐತಿ, ಮತ್ತು ನಮ್ಮ ಮಮ್ಮಿ ಮನ್ಯಾಗೂ ಗಣೇಶನ ಹಬ್ಬ ಐತಿ ನೋಡ್ರಿ. ಗಣೇಶನ ತರ್ತೀವಿ, ಆಮೇಲೆ 5 ದಿನ ಕುಂದ್ರಿಸ್ತೀವಿ, ಮತ್ತು ಗಣೇಶನ ವಿಸರ್ಜನೆ ಮಾಡ್ತೀವಿ. ಇವತ್ತು ನಾವು ಎಲ್ಲಿ ಹೊಂಟಿವಪ್ಪ ಅಂದ್ರೆ ಗಣೇಶನ ಹಾಕಕ್ಕೆ ಹೊಂಟಿವಿ, ಅಂದ್ರೆ ಆರ್ಡರ್ ಮಾಡ್ಬರಕ್ಕೆ ಹೊಂಟಿವಿ. ಇದೇ ಇರಲಿ ಅಂತ ಅಂದ. ಆ್ಯಕ್ಚುಲಿ ನಮ್ದು ಲೇಟ್ ಆತ. ಅಪ್ಪಾಜಿ ಆಗಲೇ ಒಂದು 15 days ಬ್ಯಾಕನ ಬುಕ್ ಮಾಡಿ ಬಂದಾರ. ನಾವು ಇವತ್ತು ಬುಕ್ ಮಾಡಕ್ಕೆ ಹೊಂಟಿದ್ವಿ ನೋಡ್ರಿ. ಅದು ನಮ್ಮ ಮನೆಯದು, ಅಂದರೆ ನನ್ನ ಹಸ್ಬೆಂಡ್ ಮನೆಯದು. ಅಲ್ಲಿದ್ದು ಬುಕ್ ಮಾಡಕ್ಕೆ ಹೊಂಟಿವಿ. ಬರ್ರಿ, ನಮ್ಮ ಊರಾಗ ಯಾವ ಥರ ಗಣೇಶ ಇರ್ತಾವೆ ಎಲ್ಲ ತೋರಿಸ್ತೀನಿ. ನನಗೂ ಗಣೇಶ ನೋಡಕ್ಕೆ, ಆಮೇಲೆ ಎವ್ರಿ ಟೈಮ್ ಮದ್ವೆಕಿನ ಮುಂಚೆಗೆ ಅಪ್ಪಾಜಿ ಜೊತೆ ಹೋಗಿದ್ದೆ ಬುಕ್ ಮಾಡಕ್ಕಂತಂದು. ಆಮೇಲೆ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಅವ್ರ ಮನೆದು ಬುಕ್ ಮಾಡಕ್ಕೆ ಹೋಗಿರ್ತೀನಿ ಯಾವಾಗ್ಲೂ. ಈ ಎರಡು ಹೊಂಟಿ ನೋಡ್ರಿ. ಬರ್ರಿ ಯಾವ ಥರ ಕಲೆಕ್ಷನ್ ಅದಾವು ನೋಡೋಣ. ಹಂಗೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಇವತ್ತಿಂದ ನಾಳಿದ್ದು ಕೂಡ್ಸೆ 2 ವಿಡಿಯೋನು ಒಂದೇ ದಿನ ಹಾಕ್ತೀನಿ, ಒಂದೇ ವಿಡಿಯೋ ಮಾಡಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬರ್ರಿ ಹಂಗಾರ ಹೋಗುನು. ಇವತ್ತಿನ ಡೇ ಹೆಂಗಿರುತ್ತೆ ಅಂತಂದು ನೋಡೋಣ. ಇವಾಗ ನಾನು, ನನ್ನ ಹಸ್ಬೆಂಡ್, ಅಮ್ಮ ಹೊಂಟಿವಿ. ಅವರೆಲ್ಲ ಹೆಂಗೆ ರೆಡಿ ಆಗ್ಯಾರ ತೋರಿಸ್ತೀನಿ ಬರ್ರಿ. ಹಂಗೆ ಹಾಯ್ ಹೋಗೋಣ ರೀ. ಯಾಕೆ ಈ ವರ್ಷ ಲೇಟ್ ಆತ? ಲೇಟ್ ಆತ ಇವತ್ತು. ಈ ವರ್ಷ ಯಾಕೆ ಲೇಟ್ ಆತ? ಹಂಗೇನಿಲ್ಲ. ಓಕೆ, ಅಮ್ಮ ನಿಮ್ಮ ಮಗಳನ್ನ ತೋರಿಸ್ರಿ, ಎತ್ಕೋರಿ. ಎಸ್ ಬೇಬಿ, ಹಾಯ್ 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 ಪಾಪು, ಹಾಯ್ ಮಾಡಿ. ಲಗು ಲಗು ಲಗು. ಮಲ್ಲಕ್ಕಿಗೆ ಮೂಡಿಲ್ಲ. ಬರ್ರಿ ಹಂಗಾರ ಹೋಗೋಣ ಈಗ. ಹಂಗೆ ಇವತ್ತು ಅಲ್ಲೇ ಬುಕ್ ಮಾಡಿ ಸೀದಾ ಮಮ್ಮಿ ಮನೆಗೆ ಹೋಗಿ ಅವ್ರದ್ದು ಡೆಕೋರೇಷನ್ ಮಾಡತ್ತಾರ. ಅಲ್ಲಿ ಹೋಗಿ ಒಂಚೂರು ಹೆಲ್ಪ್ ಮಾಡೋನು. ಅವ್ರು ಯಾವ ಥರ ಡೆಕೋರೇಷನ್ ಮಾಡತ್ತಾರ ಅಂತಂದ್ರೆ ತೋರಿಸ್ತೀನಿ. ತೋರಿಸ್ ಪಾಪು, ನೀವು ಈ ಕಡೆ ಹೊಳಿ, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ವಾ ಯಪ್ಪೋ ಹಗ್ರಮ್ಮ. ಹಾಯ್ ಮಾಡಿ ಪಾಪು, ಹಾಯ್ ಕರ್. ಲಗು ಲಗು ಲಗು. ಡ್ರೆಸ್ ತೋರಿಸಿ ಹೆಂಗೆ ಹೆಚ್ಚಿನಿ. ವಾವ್, ಸೂಪರ್ ಕ್ಯೂಟ್. ಇಷ್ಟ ಆಗೈತೆ ನಿಂಗೆ ಇದು ಡ್ರೆಸ್? ಪಾಕೆಟ್ ಐತ್ನಾ? ಪೂಸೋ ಡ್ಯಾಡಿ ಕಡೆ ಕೇಳು. ದಾಡಾ ಪೈಸಾ ಕೊಡೋಲ್ಲ. ಹೋಗುಣ. ಎಲ್ಲಿ ಹೋಗೋದು ಪಾಪು ಈಗ? ಗಣೇಶ ಹೊಡ್ಸಕ್ ಹೋಗೋದನ? ಮತ್ತೆ ಅಲ್ಲಿಂದ ಎಲ್ಲಿ ಹೋಗೋದು? ಅಜ್ಜಿ ಮನೆಗೆ. ಚಲೋ ಹೋಗುಣ ಹಂಗಾರ. ಆಶ್ರಯ ಪ್ಲಾಟಿನ್ ಒಂದು ಈಗ ಇವನ್ ಹಾಕುದವ. ಗಣೇಶ ಅಂತೂ ಮಸ್ತ್ ಇದ್ದು ನೋಡ್ರಿ. ಕಲರ್ ಆಗಲಿ ಡಿಸೈನ್ ಆಗಲಿ ಭಾರಿ ಮಸ್ತ್ ಇದ್ದವ. ಬಟ್ ನಾವು ಗಣೇಶ ಹಬ್ಬದ ಹಿಂದಿನ ದಿನ ಹೋಗಿದ್ದಕ್ಕೆ ನಾವು ಭಾಳ ಕಲೆಕ್ಷನ್ ಸಿಗಲಿಲ್ಲ. ಎಲ್ಲ ಆಲ್ರೆಡಿ ಬುಕ್ ಆಗಿದ್ವು. ಇದನ್ನು ಬುಕ್ ಮಾಡಿದ್ವಿ ನೋಡ್ರಿ ನಾವು ನನ್ನ ಹಸ್ಬೆಂಡ್ ಮನೆಗೆ. ಮಸ್ತ್ ಇತ್ತು, ಒಂಥರ ಚಂದ ಇತ್ತು, ಕುಂತಿದ್ದ ಶೇಪ್ ಅದೆಲ್ಲ. ಅದ್ರ ಸಲುವಾಗಿ ಅದನ್ನ ಬುಕ್ ಮಾಡಿದ್ವಿ. ಇನ್ನು ನೋಡ್ರಿ ಇಲ್ಲಿ ಚಬ್ಬಿ ಗಣೇಶ ಇತ್ತು, ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಫುಲ್ ಡಿಫ್ರೆಂಟ್ ಇದ್ದು ಭಾರಿ ಮಸ್ತ್ ಅನ್ಸದಿತ್ತು, ಖುಷಿ ಅನ್ಸದಿತ್ತು. ಅಮ್ಮಗೂ ಎಲ್ಲ ತೋರ್ಸಕತ್ತಿದ್ವಿ. ಇಲ್ಲಿ ನೋಡ್ರಿ ಈ ಸಿಂಹಾಸನದ ಮೇಲೆ ಕುಂತಿದ್ವು ಅಂತೂ ಎಷ್ಟು ಲಕ್ಷಣ ಇದ್ವು. ಅಂತೂ ಎಲ್ಲ ಬುಕ್ ಆಗಿದ್ವು ನೋಡ್ರಿ. ಆಲ್ಮೋಸ್ಟ್ ಇದು ಬಾಲ್ ಗಣೇಶ ನೋಡ್ರಿ, ಮೋದಕ್ ಮೇಲೆ ಕುಂತೈತಿ. ನಮ್ಮೂರಾಗ ಎಲ್ಲ ಏರಿಯಾಕ್ಕೂ ಈ ಥರ ಟ್ಯಾಗ್ ಮಾಡಿಬಿಟ್ರ, ಯಾವ್ಯಾವ ಏರಿಯಾದು ಯಾವ್ಯಾವ ಗಣೇಶ ಅಂತಂದು. ನಾವು ಬುಕ್ ಮಾಡಿ ಬಂದ್ವಿ ನೋಡ್ರಿ. ಯಾವ್ದು ಅಂತಂದು ನಾಳೆನ ತೋರಿಸ್ತೀನಿ, ನಾನು ಎಲ್ಲ ವಿಡಿಯೋನಾಗ ತೋರಿಸ್ತೀನಿ. ಸದ್ಯಕ್ಕೆ ಯಾವ್ಯಾವ ಥರ ಇರ್ತಾವೆ ನಮ್ಮೂರಾಗ ಗಣೇಶ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ನೋಡ್ತಿರ್ಬೋದು, ಎಷ್ಟು ಕ್ಯೂಟ್ ಅನ್ನಿಸ್ತಾವ. ಇಡುವಾಗ ಅಷ್ಟು ಖುಷಿ ಇರ್ತೈತಿ, ಆಗ ವಿಸರ್ಜನೆ ಮಾಡುವಾಗ ಅಷ್ಟು ಬೇಜಾರು ಅನ್ನಿಸ್ತಿರ್ತೈತಿ. ಇವಾಗ ಖುಷಿಲೇ ಯಾವ್ದಿರ್ಲಿ ಅಂತಂದು ಅನ್ಸಾಗತ್ತೆ. ಆದ್ರೆ ಭಾರಿ ಕ್ಯೂಟ್ ಇದ್ದು ನೋಡ್ರಿ. ಏನಂದ್ರೆ ನೀವು ಗಣೇಶ ಅಂತೂ ವರ್ಷಕ್ಕೊಮ್ಮರ್ತೈತಿ, ಅಷ್ಟ ಖುಷಿ ತರ್ತೈತಿ ನೋಡ್ರಿ. ಈ ಏರಿಯಾದು ಟ್ಯಾಗ್ ಹಾಕ್ಯಾರ ಇಲ್ಲಿ. ಹೌದು, ಬಳ್ಳಿತ್ತು
ನಾವು 12 ಆರ್ಡರ್ ಮಾಡಿದ್ವಿ. ಅಮ್ಮ ಎಲ್ಲಿಟ್ರಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ, ಮಸ್ತ್ ಅನ್ಸಾದಿತ್ತು. ಏನಪ್ಪ ಖುಷಿ ಡೆಕೋರೇಷನ್ ಮಾಡೋದು, ರಾತ್ರಿ ಎಷ್ಟೊತ್ತಾದರೂ ಮಸ್ತ್ ರೆಡಿ ಮಾಡಿ ಮಲ್ಕೊತೀವಿ. ಗ್ರೀನ್ ಥೀಮ್ ಆಗಿರೋದ್ರಿಂದ ನಾವು ಈ ಥರ ಭತ್ತದ ತೋರಣ ಹಾಕಿ 2 ಗಣೇಶ ಇದ್ದು ಒಂದೊಂದಿಷ್ಟು ಹಾಕಿ ಫಿಕ್ಸ್ ಮಾಡತ್ತಿದ್ವಿ. ನಾವು ಡೆಕೋರೇಷನ್ ಒಂಥರ ಗ್ರೀನ್ ಥೀಮ್ನಾಗ ಮಾಡಕತ್ತೀವಿ ನಾವು. ಅಂದ್ರೆ ನಮ್ಮ ಗಣೇಶ ನಾಳೆ ಕುಂತಿದ್ದೆ ಮರದ ಮೇಲೆ ಕುಂತಂಗೈತಿ, ಅದಕ್ಕೆಲ್ಲ ಗ್ರೀನ್ ಮಾಡತ್ತೀವಿ ನೋಡ್ರಿ. ಇವಾಗ ಇದು ಭತ್ತದ ತೋರಣ ಹಾಕಿ 2 ಗಣೇಶ ಇದ್ವ, ಇವನ್ನ ಹಾಕೊಂಡಿ ನೋಡ್ರಿ. ನೋಡ್ರಲ್ಲೇ ಈ ಥರ ಥೀಮ್ ಮಾಡಿದ್ವಿ ನಾವು. ಭತ್ತದ ತೋರಣ ಹಾಕಿ 2 ಗಣೇಶ ಹಾಕಿ ನಡಕ್ಕೆ ಒಂದು ಲೋಟ ಸೆಟ್ಟಿವಿ, ಬ್ಯಾಕ್ ಡ್ರಾಪಿಗೆ ಈ ಥರ ಸೆಟಪ್ ಮಾಡೀವಿ. ಆಮೇಲೆ ಈ ಟೇಬಲಿಗೆ ನೋಡ್ರಿ ಹೊಸ ಥರ ಕಂಬಳಿ ಹಾಕಿವಿ. ಈಸಲಿ ಡಿಫ್ರೆಂಟ್ ಆಗಿರುತ್ತೆ ಅಂತಂದು ಚಲೋ ಕಾಣತೈತಿ ಒಟ್ಟು ನೋಡ್ರಿ. ಈಗ ಇಟ್ಟಂಗಿ ಏನು ಮನೆ ಕಟ್ಟಾಕ ಇಟ್ಟಂಗಿ ಇರ್ತಾವಲ್ಲ ಅವನ್ನ ತೊಗೊಂಡು ಇದಕ್ಕೆ ಪೇಂಟ್ ಮಾಡ್ಯಾರ. ಇದನ್ನ ಸೆಟಪ್ ಮಾಡಕತ್ತೀವಿ ಈಗ. ಇವಾಗ ಇದನ್ನ ಇಟ್ಟಂಗಿ ಎಲ್ಲ ಇಟ್ಟು ಡೆಕೋರೇಟ್ ಮಾಡಿ ನೋಡ್ರಿ. ಈಗ ಇಲ್ಲೊಂದು ಮನೆ ಇಟ್ಟೀವಿ, ಮನೆ ಮೇಲೆ ಈ ಥರ ಗ್ರಾಸ್ ಟೈಪ್ ಮ್ಯಾಟ್ ಹಾಕಿವಿ. ಅದು ಒಂಥರ ಥೀಮ್ ಚೆನ್ನಾಗೈತಿ ಅಂತ. ಇಲ್ಲಿ ನೋಡ್ರಿ ನಾವು ಲೈಟಿಂದ ಇದು ತಂದಿದ್ರು ಅಪ್ಪಾಜಿ ಬ್ಯಾಕ್ ಡ್ರಾಪಿಗೆ. ನಾವು ಲಗುನ ಹಾಕ್ಬೇಕಿತ್ತು, ಇದನ್ನ ಹಾಕ್ಬಾರ್ದಂತಂದ ಇತ್ತು. ಬಟ್ ಅಪ್ಪಾಜಿ ಅಂತೂ ತಂದ ಬಿಟ್ಟು ನಾ ಹಾಕ್ರಿ ಈಗ ಅಂತಂದು ಅವ್ರು ಹೇಳಿದ್ದಕ್ಕೆ ಮತ್ತೆ ಪ್ಲ್ಯಾನ್ ಮಾಡಿ ಇಟ್ಟಂಗೆ ಇಟ್ಟ ಮೇಲೆ ಆಮೇಲೆ ಬ್ಯಾಕ್ ಡ್ರಾಪಿಗೆ ಹಾಕಾಕತ್ತೀವಿ ನೋಡ್ರಿ. ಇದು ಹಾಕಿಂದ ಭಾಳ ಚಂದ ಅನ್ಸಾಕೈತಿ. ಫಸ್ಟಿಗೆ ಹಾಕುನ ಬೇಡ, ಚಲೋ ಅನ್ಸತ್ತಿಲ್ಲ, ಜಾತ್ರೆ ಅನ್ಸತ್ತನ ಅಂತಂದು ಅನ್ಕೊಂಡ್ವಿ. ಹಾಕಿಂದ ಭಾರಿ ಮಸ್ತ್ ಕಾಣತಿತ್ತು. ಒಂಥರ ಎಲೆ ಒಳಗೆ ಗಣೇಶ ಬಂದೈತಿ, ಅದ್ರೊಳಗೆ ಲೈಟ್ ಹತ್ತೈತಿ. ಇವಾಗ ಬ್ಯಾಕ್ ಡ್ರಾಪ್ ಮತ್ತು ಇಟ್ಟಿಗೆ ಎಲ್ಲ ಇಟ್ಟು ರೆಡಿ ಮಾಡಿದ್ವಿ ನೋಡ್ರಿ. ಸಸಿ ಹಾಕಿದ್ವಿ ನಾವು ಒಂದು 8 ದಿನದ ಮುಂಚೆಕ್ಕೆ. ಈಗ ಸಸಿ ಇಷ್ಟು ಬಂದ ನೋಡ್ರಿ, ಗ್ರೀನಾಗಿ. ಗ್ರೀನ್ ಥೀಮ್ ಇರೋದ್ರಿಂದ ಪ್ಲಾಸ್ಟಿಕ್ ಕಪ್ನಾಗ ಈ ಥರ ಹಾಕಿ ಎಲ್ಲ ಇಟ್ಕಿ ಮೇಲೆ ಇಟ್ಟಿವಿ ನೋಡ್ರಿ. ಭಾರಿ ಮಸ್ತ್ ಕಾಣತಿತ್ತು, ಡಿಫ್ರೆಂಟ್ ಥೀಮ್ ಅನ್ನಿಸ್ತು ನೋಡ್ರಿ. ಸಸಿ ಏನಿತ್ತಲ್ಲ ಅದನ್ನ ಹಾಕಿದ್ವಿ ನೋಡ್ರಿ. ಅಂದ್ರೆ ಗೋಧಿ ಒಂದಿನ ನೆನೆಸಿಟ್ಟು ಮೊಳಕೆ ಬರೆಸಿ ಆಮೇಲೆ ಎಲ್ಲ ಕಪ್ನಾಗ ಮತ್ತು ಮಡಿಕೆ ಒಳಗೆ ಸಸಿ ಹಾಕಿ ಇಟ್ವಿ. ಮಸ್ತ್ ಬಂದಿದ್ವು. ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ತಂದಿದ್ದಾರೆ ನೋಡ್ರಿ ಅಪ್ಪಾಜಿ, ಹುಬ್ಳಿಗೆ ಹೋಗಿ ಅದನ್ನ ಹಾಕಿದ್ವಿ. ಆಮೇಲೆ ಇಲ್ಲಿ ನೋಡ್ರಿ ಬಳ್ಳಿ ಥರ ಒಂದು ಲೈಟಿನ ಸರ ತಂದಿದ್ರು ಅಪ್ಪಾಜಿ, ಅದನ್ನೂ ಬಿಡಲೇ ಇಲ್ಲ, ಅದನ್ನೂ ಹಾಕೇ ಬಿಡೋಣ ಒಟ್ಟು ತಂದಿನ ಈಗ ಹಾಕೋದ ಅಂತಂತ ಅನ್ನಕತ್ತಿದ್ರೆ. ಆಮೇಲೆ ಇಲ್ಲಿ ಫ್ರಂಟಿಗೆ ಪ್ಲ್ಯಾನ್ ಮಾಡಿ ಅಲ್ಲಿ ಹಾಕಿದ್ವಿ. ಎಲ್ಲನೂ ಫುಲ್ಫಿಲ್ ಆಯ್ತು, ಅಚ್ಚುಕಟ್ಟಾಗಿ ಒಟ್ಟು ಡೆಕೋರೇಷನ್ ಆಯ್ತು ನೋಡ್ರಿ. ಮಸ್ತ್ ಕಾಣತ್ತೆ. ನಿಮಗೆ ಹೆಂಗೆ ಕಾಣತೈತಿ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಈ ಕಡೆ ಜಾಗ ಇದನ್ನ ಇದನ್ನ ಈ ಕಡೆ ಜಾಗ ಸ್ವಲ್ಪ ಜಾಗ ಕೈ ಬಿಡ್ರಿ ನೀವು. ಹತ್ಯೆ ಮಾಡ್ಬಿಡ್ರಿ ಇನ್ನೊಂದು ಪದರ ಬೇಡ. ಹಿಂದೆ ಬಂತು ಕಡಿ ನೀನು ಸ್ವಲ್ಪ ಅಡ್ಡ ಬಿಡೋದು ಮುಂದೆ. ಎಷ್ಟು ಒಂದು ಹೊರಗೆ ಆಯ್ತಲ್ಲ, ಬೇಕಿದ್ರೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತು. ಬೇಡ ಅಲ್ಲಿ ಹೊರಗೆ ತೋರಿದೆ ನಾನು ಒಂದು ಹಂಗಾರೆ ಇನ್ನೂ ಸ್ವಲ್ಪ ಇತ್ತ ಮತ್ತೆ ಗ್ರೀನ್ ಅಂತ ಹಾಕಬೇಕು. ಮತ್ತೆ ಮುಂದಿನ ಒಬ್ಬರು ಮರ ಮಾಡಿದ್ರು ಅದನ್ನ ಗುಡ್ಡ ನೆಕ್ಸ್ಟ್ ಪ್ರಾಣಿದು ಮಾಡೋಣ. ಇಲ್ಲ ಬಿಂಕದ ಗಟ್ಟಿ ಹೋಗಿ ಹಿಡ್ಕೊಂಡ್ಬರೋದು. ಹಿಂಗೆ ಕಾಣಕತ್ತೈತೆ ನೋಡ್ರಿ. ಟೋಟಲ್ ಆಗಿ ನಮ್ಮ ಡೆಕೋರೇಷನ್ ಕಂಪ್ಲೀಟ್ ಆತ. ಭಾಳೊತ್ತು ಹಿಡಿಲೇ ಇಲ್ರಿ, ನಾವು ಥೀಮ್ ಎಲ್ಲ ಮೊದ್ಲೇಕ ಪ್ಲ್ಯಾನ್ ಹಾಕ್ಕೊಂಡಿದ್ವಲ್ಲ, ಒಂದು ಅರ್ಧ ತಾಸ್ನಾಗ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ನೋಡ್ತಿರ್ಬೋದು ನೀವು, ಫ್ರಂಟಿಗೆ 2 ಬಸವನ ಮತ್ತು ಚಕ್ಡಿ ಒಂಥರ ಹಳ್ಳಿ ಥೀಮ್ ಬರಲಿ ಅಂತಂದು ಆ ಥರ ಸೆಟಪ್ ಮಾಡಿದ್ವಿ. ಇಲ್ಲಿ ನೋಡ್ರಿ ಸಸಿ ಆತ, ಇಟ್ಟಿಗೆ ಮೇಲೆ ಎಷ್ಟು ನೀಟ್ ಕಾಣಕತ್ತೈತಿ. ಲೈಟಿಂಗ್ ನೋಡ್ತಿರ್ಬೋದು ನೀವು ಎಷ್ಟು ಚಂದ ಕಾಣಕತ್ತೈತಿ ಅಂತಂದು. ವೇಟಿಂಗ್ ಫಾರ್ ಟುಮಾರೋ. ಮತ್ತೆ ಸಿಗ್ತೀನಿ ನಾಳಿನ ವ್ಲಾಗ್ನಾಗ ಪಾರ್ಟ್ 2 ಜೊತೆಗೆ.